ಗ್ರಾಮೀಣ ಸೊಬಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಮೂಲಂಗಿ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ, ಮತ್ತು ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪಿನ ಪುಡಿ, ಅರಿಶಿನದ ಪುಡಿ, ಅಕ್ಕಿ ಹಿಟ್ಟು, ಅಚ್ಕಾರದ ಪುಡಿ ಮತ್ತು ಕಡಲೆ ಹಿಟ್ಟನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಮೂಲಂಗಿನ ಹುರಿದು ತೊಳೆದು ತುರ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಎಷ್ಟೆಷ್ಟು ಯಾವ್ಯಾವ ಪ್ರಮಾಣದಲ್ಲಿ ಹಾಕ್ಕೊಂಡು ಕಲಿಸ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ನಾನು ಫಸ್ಟ್ ಇದಕ್ಕೆ ಮೂಲಂಗಿ ನಾನು ಏನು ತೊಳೆದು ಇಟ್ಕೊಂಡಿದ್ದೀನಿ ನೋಡಿ, ಅದರಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತೆ. ನಾನು ಅದನ್ನು ಹಾಕ್ತಾಯಿದ್ದೀನಿ. ನಾನು ನೀರು ಎತ್ಕೊಂಡಿಲ್ಲ. ಯಾಕೆ ಎತ್ಕೊಂಡಿಲ್ಲ ಅಂತಂದರೆ ಇದು ಮೂಲಂಗಿದು ಏನು ಬರುತ್ತೆ, ಮೂಲಂಗಿ ರಸ ಎಲ್ಲ ಏನಿದೆ, ಆ ರಸಕ್ಕೆ ಎಷ್ಟಾಗುತ್ತೆ ನಾವು ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಮಾತ್ರ ಕಳಿಸ್ಕೋಬೇಕು. ಅವಾಗ ಮಾತ್ರ ಚೆನ್ನಾಗಿ ಬರೋದು. ನೀರು ಹಾಕಿದ್ರೆ ಚೆನ್ನಾಗಿ ಬರೋಲ್ಲ, ಅದರಲ್ಲೇ ನೀರಿನ ಅಂಶ ಜಾಸ್ತಿನೇ ಇರುತ್ತೆ. ಸೊ ನಾನು ಇವಾಗ ಅಕ್ಕಿ ಹಿಟ್ಟು ಸ್ವಲ್ಪ ಎಷ್ಟಿದೆ ಅಷ್ಟೆಲ್ಲ ಹಾಕ್ತಾಯಿದ್ದೀನಿ. ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ, ಉಪ್ಪಿನ ಪುಡಿ ಲಾಸ್ಟಲ್ಲಿ ಹಾಕೋಣ, ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ. ಈಗ ಜೀರಿಗೆ, ಶುಂಠಿ, ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೋಬೇಕು. ನಾನು ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕ್ಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿಲ್ಲ. ಇದನ್ನು ಜಜ್ಜ ಹಾಕಿದ್ರೇ ಚೆನ್ನಾಗಿ ಬರೋದು. ಶುಂಠಿ ಬೆಳ್ಳುಳ್ಳಿ ಮತ್ತು ಜೀರಿಗೆನ ನಾನು ಕುಟ್ಕೊಂಡು ಪುಡಿ ಮಾಡ್ಕೊತೀನಿ. ಬೇಡ ಹೇಳಿದ್ಮೇಲೆ ಮತ್ತೆ ಹೇಳ್ತೀನಿ. ಓಕೆ, ನಾನಿವಾಗ ಶುಂಠಿ ಬೆಳ್ಳುಳ್ಳಿನ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಜಜ್ಜಿಟ್ಕೊಂಡಿದ್ದೀನಿ. ನಾನು ಮಿಕ್ಸಿಗೆ ಹಾಕಿಲ್ಲ. ಈಗ ಕಡಲೆ ಹಸಿಟ್ಟು ನೋಡಿ, ಅದರಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತೆ. ಕಡಲೆ ಹಸಿಟ್ಟು ನಮಗೆ ವಡೆ ತಟ್ಟೋ ಅದಕ್ಕೆ ಹಾಕೋಬೇಕು. ನೀವು ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ಏನಿಲ್ಲ. ಮೂಲಂಗಿನ ಯಾವ ಪ್ರಮಾಣದಲ್ಲಿ ನೀವು ಹಾಕ್ತೀರಾ ನೋಡಿ, ಆ ಪ್ರಮಾಣಕ್ಕೆ ನಾನು ಒಂದೇ ಮೂಲಂಗಿ ಹಾಕಿರೋದ್ರಿ, ದೊಡ್ಡದಿತ್ತು ಒಂದು ಮೂಲಂಗಿ ಹಾಕಿದ್ದೀನಿ ನೋಡಿ. ಇನ್ನೂ ತೆಳು ಬರ್ತಾಯಿದೆ, ತಟ್ಟಕ್ಕೆ ಬರಬೇಕದು ನೋಡಿ, ಈ ಥರ ತಟ್ಟಕ್ಕೆ ಬರಬೇಕು. ಇನ್ನು ಸ್ವಲ್ಪ ಬೇಕು ಅಂತ ಅನ್ನಿಸ್ತಾಯಿದೆ ನೋಡಿ. ಇನ್ನು ಸ್ವಲ್ಪ ಹಾಕೊಳ್ಳೋಣ ಕಡಲೆ ಹಿಟ್ಟು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೋಲ್ಲ ನಾನು ಯಾವಾಗಲೂ, ನನಗೆ ಗ್ಯಾಸ್ಟ್ರಿಕ್ ಇದೆ ಅಂತ. ಮನೆಯಲ್ಲೂ ಯಾರೂ ಹಸಿಮೆಣ್ಸಿನ್ಕಾಯಿ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡೋದಿಲ್ಲ. ಈ ಥರ ಇದೆ. ಇನ್ನೂ ಸ್ವಲ್ಪ ತೆಳುವಾಯಿತು ಅಂತ ಅನ್ನಿಸ್ತಿದೆ. ಇನ್ನು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೋತೀನಿ. ಒಂದು ಮೂಲಂಗಿನೇ ಸಾಕಾಗುತ್ತೆ. ಒಂದು 4 ಜನಕ್ಕೆ ಒಂದು ಟೈಮಿಗೆ ಸ್ನ್ಯಾಕ್ಸಿಗೆ ಅಂದರೆ ಸಾಕಾಗುತ್ತೆ. ಬಟ್ ಹೆಲ್ದಿ ಕೂಡ. ಬಟ್ ಅನ್ಹೆಲ್ದಿ ಫುಡ್ಡೆಲ್ಲ ತಿನ್ನೋದಕ್ಕಿಂತ ಕರ್ದಿರೋ ಆಯಿಲಲ್ಲೇ ಹೆಲ್ದಿ ಅನ್ನೋದನ್ನ ನಾವು ತಿನ್ಬೋದು. ನೋಡಿ ರೆಡಿಯಾಗಿದೆ. ಈಗ ಸಾಕಿಷ್ಟು. ನಾನಿವಾಗ ಇದನ್ನು ತಟ್ಕೋಬೇಕು. ಇದನ್ನು ತಟ್ಟಕ್ಕಿನ್ನ ಬರ್ತಾ ಇಲ್ಲ, ಸ್ವಲ್ಪ ಇನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಕಡಲೆ ಹಿಟ್ಟು. ಆಮೇಲೆ ಸ್ವಲ್ಪ ಕಾಯಿಸಿರೋ ಎಣ್ಣೆ ಅಂದರೆ ಬೇಯಿಸಿರೋ ಎಣ್ಣೆನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಾನು. ಈಗ ಸ್ವಲ್ಪ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಅದರಿಂದ ಸ್ವಲ್ಪ ಆಯಿಲ್ನ ಹಾಕ್ಕೋತೀನಿ. ಇಷ್ಟೇ ಸಾಕು ಆಯಿಲ್ ಬರೋಕ್ಕೆ. ಮತ್ತು ನಾನು ಕಡಲೆ ಟೇಸ್ಟ್ ತೊಗೊಂಡಿದ್ದೆ ಅಷ್ಟು ಹಾಕಿದ್ದೀನಿ. ಇವಾಗ ಈ ಕನ್ಸಿಸ್ಟೆಂಟಲ್ಲಿ ನಾವು ಉಪ್ಪನ್ನ ಹಾಕ್ಕೋಬೇಕು, ಎಷ್ಟು ಬೇಕೋ ಅಷ್ಟು. ಓಕೆ, ಇಷ್ಟು ಸಾಕಾಗುತ್ತೆ ನಮಗೀಗ. ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ಇದು ಗಟ್ಟಿ ಕಂಟೆಸ್ಟೆಂಟ್ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ನೀವು ಬೇಕಂದರೆ ಹಾಕ್ಕೊಳ್ಳಿ. ನೋಡಿ, ನಾನು ಇಷ್ಟು ತಟ್ಟಕ್ಕೆ ಬರ್ತಾಯಿದೆ ಸಾಕು ಅಂತೇಳ್ಬಿಟ್ಟು ಸ್ವಲ್ಪನೇ ಹಾಕಿದೆ. ಇನ್ನೂ ಗಟ್ಟಿ ಬೇಕು ಅಂದರೆ ನೀವು ಗಟ್ಟಿ ಕೂಡ ಮಾಡ್ಕೋಬೋದು. ನೋಡಿ, ಕವರ್ ತಟ್ಕೊಂಡು ಒಂದೊಂದೇ ಹಾಕಬೇಕು ನೋಡಿ ಈ ಥರ. ನಮ್ಮ ಮನೇಲಿ ನಮ್ಮಪ್ಪ ಹೇಳ್ತಾಯಿದ್ರು, ಮೂಲಂಗಿ ಜೊತೆ ಉಪ್ಪು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗುತ್ತೆ ತಿನ್ನಿ ಅಂತ. ಸೊ ಅವಾಗ ಸ್ವಲ್ಪ ಖಾರ ಇರ್ತಿತ್ತು. ಈಗ ಬರ್ತಾ ಇರೋವಂಥ ಮೂಲಂಗಿ ಅಷ್ಟೊಂದು ಖಾರ ಏನಿರೋದಿಲ್ಲ. ಅದು ನಾಟಿ ಮೂಲಂಗಿ ಖಾರ ಇರುತ್ತೆ, ಈ ಮೂಲಂಗಿ ಖಾರ ಇರೋದಿಲ್ಲ. ನಾನು ರಸ ಮಾಡಿದ್ದೀನಿ ನೋಡಿ, ಮೂಲಂಗಿ ರಸ ತೆಗೆದುಕೊಂಡು, ಅದು ಕೂಡ ತುಂಬ ಟೇಸ್ಟಿಯಾಗಿದೆ ಮತ್ತು ಹೆಲ್ದಿ ಕೂಡ, ತುಂಬ ಹೆಲ್ದಿ ಕೂಡ. ನೀವು ಇಷ್ಟು ಮೆಟೀರಿಯಲಲ್ಲಿ ಇನ್ನು ಮೂಲಂಗಿ ನಾವು ಬಳಸಿದ್ದೀವಿ ಅಂತ ನಮಗೆ ಗೊತ್ತಾಗೋದೇ ಇಲ್ಲ, ಆ ಟೇಸ್ಟಲ್ಲಿ ಕೊಡೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಒಂದು ಸಲ ನೀವು ತಿಂದು ನೋಡಿ,
ಟೇಸ್ಟ್ ಹೇಳಿ. ಅದು ಬೋಂಡ ಕಲಿಸ್ಬೇಕಾದ್ರೆ ಸ್ವಲ್ಪ ತೆಳುವಾಯಿತು ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಆ್ಯಡ್ ಮಾಡಿಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ. ಅವಾಗ ಕ್ರಿಸ್ಪಿ ಕೂಡ ಇರುತ್ತೆ. ನಾನು ಕಡಿಮೆ ಬೇಕು ಅಂತ ಸ್ವಲ್ಪನೇ ಹಾಕ್ಕೊಂಡೆ. ಈಗ ವಡೆ ರೆಡಿಯಾಗಿದೆ. ಈ ವಡೆ ನೋಡಿ ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಇರುತ್ತೆ. ಬಟ್ ಸ್ವಲ್ಪ ಕ್ರಿಸ್ಪಿನೆಸ್ ಕಡಿಮೆ ಇರುತ್ತೆ. ಬಟ್ ಮೂಲಂಗಿ ಹಾಕಿದ್ದೀವಿ ಅಂತ ನಮಗೆ ಗೊತ್ತೇ ಆಗೋದಿಲ್ಲ, ಆ ಥರ ಇರುತ್ತೆ ನೋಡಿ. ಈಗ ನಾನು 2 ಮೂಲಂಗಿನ ನಾನು ಸೇರಿಕೊಂಡಿದ್ದೆ. 1 ಮೂಲಂಗಿಯಿಂದ ವಡೆ ಮಾಡ್ಕೊಂಡಿದ್ದೀನಿ. 1 ಮೂಲಂಗಿಯಿಂದ ರಸ ತೊಗೊಂಡು ರಸಕ್ಕೆ ಉಪ್ಪಿನ ಪುಡಿ, ಮೆಣಸಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅದೇ ಮೂಲಂಗಿ ರಸ ತೆಗೆದು ಇಟ್ಕೊಂಡಿರೋದಿತ್ತಲ್ಲ, ಅದಕ್ಕೆ ವೆಜಿಟೇಬಲ್ಸ್ ಸಲಾಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಒಳ್ಳೆಯದು ಅಂದರೆ ನಾವು ತೊಗೋಬೇಕು ಅಲ್ವಾ. ಸೊ ನಾವಿವಾಗ ಅನ್ನದಾತ ಸುಖೀ ಭವ ಅಂತ ಹೇಳ್ಕೊಂಡು ಇದನ್ನು ತಿನ್ನೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.